ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೂಪರ್ ಆಗಿರುವಂಥ ಸ್ಪೈಸಿಯಾಗಿರುವಂಥ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಯಾವತ್ತೂ ನೀವು ಮಾಡಿರಲ್ಲ, ಈ ರೀತಿ ಒಂದ್ಸಲ ಒಮ್ಮೆ ಟ್ರೈ ಮಾಡಿ. ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ಸ್ನೇಹಿತರೆ. ನಾನಿವಾಗ ಚಿಕನ್ಗೆ ಮೊಸರು ಅರಿಶಿನ ಸೇರಿಸಿ ನೀಟಾಗಿ ಚೆನ್ನಾಗಿ ಕಲಸಿ ಇಟ್ಟಿದ್ದೀನಿ ಸ್ನೇಹಿತರೆ. ಲೆಂತ್ ವಿಡಿಯೋ ಆಗುತ್ತೆ ಅಂತ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಕಲಸಿ ಇಟ್ಕೊಂಡು ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ನೆನೆಯಬೇಕು. ಮೊಸರು ಜೊತೆ ಚಿಕನ್ ಚೆನ್ನಾಗಿ ನೆಂದಷ್ಟು ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಮೃದುವಾಗಿ ಚಿಕನ್ ಅಂತೂ ನನಗಂತೂ ತುಂಬಾ ಇಷ್ಟ. ಈ ಚಿಕನ್ ಅಂದರೆ ನೀವು ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ. ನಾನಿವಾಗ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಗೆ ಆಯಿಲ್ನ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಎಣ್ಣೆನೇ ಸೇರಿಸಿದ್ದೀನಿ. ಅದಕ್ಕೆ ಪಲಾವ್ ಎಲೆ, ಪಲಾವ್ ಮೊಗ್ಗು, ಸೋಂಪು, ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲನೂ ಸೇರಿಸಿದ್ದೀನಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸ್ನೇಹಿತರೆ. ಅದಕ್ಕೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಕಡಿಮೆ ಉರಿಲೇ ಫ್ರೈ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಇವಾಗ ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿ ನೋಡಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸ್ನೇಹಿತರೆ. ಕಡಿಮೆ ಉರಿಲೇ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೆನೆಸಿಟ್ಕೊಂಡಂಥ ಮೊಸರು ಜೊತೆ ಚಿಕನ್ನ ಸೇರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ನಾರ್ಮಲಾಗಿ ಚಿಕನ್ ಮಾಡ್ಕೊ ತಿನ್ನೋಕ್ಕೂ ಈ ಚಿಕನ್ ಬಿರಿಯಾನಿ ಮಾಡ್ಕೊಳಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ. ಅದರಿಂದ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಅದಕ್ಕೆ ಅಕ್ಕಿನ ತೊಳೆದಿಟ್ಕೊಂಡಂಥ 1 ಲೋಟ ಅಕ್ಕಿನ ಹಾಕಿದ್ದೀನಿ. 2 ಲೋಟ ನೀರನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಅಕ್ಕಿನ ನೆನೆ ಹಾಕಿದೆ, ಅದರಿಂದ 2 ಲೋಟ ನೀರನ್ನ ಸೇರಿಸಿದ್ದೀನಿ. ನೋಡಿ ಸ್ನೇಹಿತರೆ, ನಾನು ಚಿಕನ್ ಬಿರಿಯಾನಿ ಪೌಡ್ರನ್ನ ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಎಷ್ಟು ಸೊಗಸಾಗಿ ರುಚಿಕರವಾದಂಥ ತುಂಬಾ ಚಟಪಟ ಅಂತ ಬೇಗನೆ ಫಾಸ್ಟಾಗಿ ಆಗುತ್ತೆ ಸ್ನೇಹಿತರೆ. ಈ ರೀತಿ ಒಂದ್ಸಲ ಮನೆ ಟ್ರೈ ಮಾಡಿ. ಜಾಸ್ತಿ ಮಸಾಲೆ ಐಟಮ್ ಏನು ಅಷ್ಟು ಬಳಸಿಲ್ಲ. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿ ಸೊಗಸಾಗಿರುತ್ತೆ ಸ್ನೇಹಿತರೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ರೀತಿ ಒಂದ್ಸಲ ಬಿರಿಯಾನಿ ಮಾಡ್ಕೊತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ಮೊಸರು ಬಜ್ಜಿ ಜೊತೆ ಅಂತೂ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಚಟಪಟ ಅಂತ ಎಷ್ಟು ಬೇಗನೆ ಆಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ, ಅಷ್ಟು ಬೇಗನೆ ಆಗಿರುತ್ತೆ. ಯಾರೋ ಮನೆಗೆ ಎಷ್ಟು ಬಂದರೆ ಈ ರೀತಿ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಲರಾಗಿ ಕಾಣಿಸ್ತಾ ಇದೆ ನೋಡಿ. ಈ ರೀತಿಯೂ ಒಂದ್ಸತಿ ರೆಸಿಪಿನ ಮನೆ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡುವಂಥ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಬ ಹೃದಯವಾದ ಧನ್ಯವಾದಗಳು ಸ್ನೇಹಿತರೆ.